ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 26ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಭಾರತವು ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ. ಅದರ ಪ್ರಧಾನ ಕಚೇರಿ ಎಲ್ಲಿದೆ? ಸಿಂಗಾಪುರ, ಮನೀಲಾ, ಕೌಲಾಲಂಪುರ್, ಹನೋಯ್. ಸರಿಯಾದಂಥ ಉತ್ತರ ಕೌಲಾಲಂಪುರ್. ಈಗ ಮಲೇಷ್ಯಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಮಲೇಷ್ಯಾದ ರಾಜಧಾನಿ ಕೌಲಾಲಂಪುರ್. ಇಲ್ಲಿನ ಅಧಿಕೃತ ಭಾಷೆ ಮಲಯ. ಮಲೇಷ್ಯಾದ ಈಗಿನ ರಾಜ ಇಬ್ರಾಹಿಂ ಇಸ್ಕಂದರ್. ಇಲ್ಲಿನ ಪ್ರಧಾನಮಂತ್ರಿ ಅನ್ವರ್ ಇಬ್ರಾಹಿಂ. ಮಲೇಷ್ಯಾದ ಮೇಲ್ಮನೆಯನ್ನು ದಿವಾನ್ ನೆಗೆರಾ ಮತ್ತು ಕೆಳಮನೆಯನ್ನು ದಿವಾನ್ ರಕ್ಯಾತ್ ಅಂತ ಕರೀತಾರೆ. ಮಲೇಷ್ಯಾದ ಅಧಿಕೃತ ಕರೆನ್ಸಿ ರಿಂಗಿಟ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ DRDO ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ IADWSನ ಮೊದಲ ಯಶಸ್ವಿ ಪರೀಕ್ಷೆಯನ್ನು ಎಲ್ಲಿ ನಡೆಸಲಾಯಿತು? ಗುಜರಾತ್, ಪಶ್ಚಿಮ ಬಂಗಾಳ, ರಾಜಸ್ಥಾನ, ಒಡಿಶಾ. ಸರಿಯಾದಂಥ ಉತ್ತರ ಒಡಿಶಾ. ಒಡಿಶಾದ ಚಾಂದಿಪುರ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ DRDO ಈ ಪರೀಕ್ಷೆಯನ್ನು ನಡೆಸಿತು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತೀಯ ಸೇನೆಯು ಸಮನ್ವಯ ಶಕ್ತಿ 2025 ಎಂಬ ಮಿಲಿಟರಿ ನಾಗರಿಕ ಏಕೀಕರಣ ಅಭ್ಯಾಸವನ್ನು ಎಲ್ಲಿ ಆಯೋಜಿಸಿತು? ಅಸ್ಸಾಂ ಮತ್ತು ಮಣಿಪುರ, ಮಣಿಪುರ ಮತ್ತು ತ್ರಿಪುರ, ಅಸ್ಸಾಂ ಮತ್ತು ನಾಗಾಲ್ಯಾಂಡ್, ನಾಗಾಲ್ಯಾಂಡ್ ಮತ್ತು ತ್ರಿಪುರ. ಸರಿಯಾದಂಥ ಉತ್ತರ ಅಸ್ಸಾಂ ಮತ್ತು ಮಣಿಪುರ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಪ್ರದೇಶದ ವಿಸ್ತರಣೆಯ ನಂತರ ಭಾರತದ ಎರಡನೇ ಅತಿದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು? ಸಹ್ಯಾದ್ರಿ ಹುಲಿ ಮೀಸಲು ಪ್ರದೇಶ, ಸುಂದರ್ಬನ್ಸ್ ಹುಲಿ ಮೀಸಲು ಪ್ರದೇಶ, ಸತ್ಯಮಂಗಲಂ ಹುಲಿ ಮೀಸಲು ಪ್ರದೇಶ, ಸತ್ಕೋಸಿಯಾ ಹುಲಿ ಮೀಸಲು ಪ್ರದೇಶ. ಸರಿಯಾದಂಥ ಉತ್ತರ ಸುಂದರ್ಬನ್ಸ್ ಹುಲಿ ಮೀಸಲು ಪ್ರದೇಶ. ಈ ಸುಂದರ್ಬನ್ಸ್ ಹುಲಿ ಮೀಸಲು ಪ್ರದೇಶ ಇರೋದು ಪಶ್ಚಿಮ ಬಂಗಾಳದಲ್ಲಿ. ಹಾಗೆಯೇ ಇನ್ನುಳಿದ ಸಹ್ಯಾದ್ರಿ ಹುಲಿ ಮೀಸಲು ಪ್ರದೇಶ ಇರೋದು ಮಹಾರಾಷ್ಟ್ರದಲ್ಲಿ. ಸತ್ಯಮಂಗಲಂ ಹುಲಿ ಮೀಸಲು ಪ್ರದೇಶ ಇರೋದು ತಮಿಳುನಾಡಿನಲ್ಲಿ. ಇನ್ನು ಕೊನೆಯದಾಗಿ ಸತ್ಕೋಶಿಯಾ ಹುಲಿ ಮೀಸಲು ಪ್ರದೇಶ ಇರೋದು ಒಡಿಶಾದಲ್ಲಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ದೇಶಾದ್ಯಂತ 2025ರ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವಾಗ ಆಚರಿಸಲಾಯಿತು? ಆಗಸ್ಟ್ 20, ಆಗಸ್ಟ್ 23, ಆಗಸ್ಟ್ 21, ಆಗಸ್ಟ್ 22. ಸರಿಯಾದಂಥ ಉತ್ತರ ಆಗಸ್ಟ್ 23. ನೆನಪಿನಲ್ಲಿಡಿ, ಬಾಹ್ಯಾಕಾಶದಲ್ಲಿ ಹೋದ ಮೊಟ್ಟ ಮೊದಲ ಮಾನವ ಅಥವಾ ವ್ಯಕ್ತಿ ಸೋವಿಯತ್ ಒಕ್ಕೂಟದ ಯೂರಿ ಗ್ಯಾಗರಿನ್ ಅವರು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನಡೆದ ಮೊದಲ ಖೇಲೋ ಇಂಡಿಯಾ ಜಲ ಕ್ರೀಡೆಗಳಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದವರು ಯಾರು? ಒಡಿಶಾ, ಮಧ್ಯಪ್ರದೇಶ, ಕೇರಳ, ಕರ್ನಾಟಕ. ಸರಿಯಾದಂಥ ಉತ್ತರ ಮಧ್ಯಪ್ರದೇಶ. ಮುಂದಿನ ಪ್ರಶ್ನೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರವು ಹೊಸ ಪ್ರಾದೇಶಿಕ ಕಚೇರಿಗಳನ್ನು ಎಲ್ಲಿ ತೆರೆಯಲು ಪ್ರಾರಂಭಿಸುತ್ತಿದೆ? ರಾಯ್ಪುರ, ಡೆಹ್ರಾಡೂನ್,
ಪಾಟ್ನಾ, ಮೇಲಿನ ಎಲ್ಲವು. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಮುಂದಿನ ಪೀಳಿಗೆಯ ಸುಧಾರಣೆಗಳು ಮತ್ತು ಅಭಿವೃದ್ಧಿ ಹೊಂದಿದ ಭಾರತ ದೃಷ್ಟಿಕೋನವನ್ನು ಉತ್ತೇಜಿಸಲು ಕೇಂದ್ರವು ಯಾರ ನೇತೃತ್ವದಲ್ಲಿ 2 ಸಮಿತಿಗಳನ್ನು ರಚಿಸಿದೆ? ಕಾವೇರಿ ಶರ್ಮಾ, ದೀಪಕ್ ಕಾಮತ್, ರಾಜೀವ್ ಗೌಬಾ, ಎನ್ ಶಕ್ತಿದೇವಿ. ಸರಿಯಾದಂಥ ಉತ್ತರ ರಾಜೀವ್ ಗೌಬಾ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯವು ಹೈಪರ್ ಲೂಪ್ ಸಾರಿಗೆ ವ್ಯವಸ್ಥೆಗಾಗಿ IIT ಮದ್ರಾಸ್ನ ಸ್ಟಾರ್ಟಪ್ TUTR ಲಿಮಿಟೆಡ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ. ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 2025ರ 134ನೇ ಡ್ಯೂರಾಂಡ್ ಕಪ್ ಟ್ರೋಫಿಯನ್ನು ಗೆದ್ದವರು ಯಾರು? ಡೈಮಂಡ್ ಹಾರ್ಬರ್ FC, ಮೊಹಮ್ಮದನ್ FC, ಮಾರ್ನಿಂಗ್ ಸ್ಟಾರ್ FC, ನಾರ್ತ್ ಈಸ್ಟ್ ಯುನೈಟೆಡ್ FC. ಸರಿಯಾದಂಥ ಉತ್ತರ ನಾರ್ತ್ ಈಸ್ಟ್ ಯುನೈಟೆಡ್ FC. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಟೆಂಡಾಂಗ್ ಲೋ ರಮ್ ಫಾತ್ 2025 ಉತ್ಸವವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸಿಕ್ಕಿಂ, ತ್ರಿಪುರ, ಅಸ್ಸಾಂ, ಮಣಿಪುರ. ಸರಿಯಾದಂಥ ಉತ್ತರ ಸಿಕ್ಕಿಂ. ಈಗ ಸಿಕ್ಕಿಂ ರಾಜ್ಯದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಸಿಕ್ಕಿಂ ಭಾರತದ ಒಕ್ಕೂಟಕ್ಕೆ ಪ್ರವೇಶಿಸಿದ್ದು 16 ಮೇ 1975ರಂದು. ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಾಕ್. ಇಲ್ಲಿನ ರಾಜ್ಯಪಾಲರು ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್. ಸಿಕ್ಕಿಂನಲ್ಲಿ ಒಟ್ಟು 6 ಜಿಲ್ಲೆಗಳಿವೆ. ಸಿಕ್ಕಿಂನ ಅಧಿಕೃತ ಭಾಷೆಗಳು ನೇಪಾಳಿ, ಸಿಕ್ಕಿಮೀಸ್, ಬೂಟಿಯಾ, ಲೇಪ್ಚಾ, ಇಂಗ್ಲಿಷ್. ಸಿಕ್ಕಿಂನ ರಾಜ್ಯ ಪಕ್ಷಿ ಬ್ಲಡ್ ಫೇಸೆಂಟ್. ಸಿಕ್ಕಿಂನ ರಾಜ್ಯ ಪ್ರಾಣಿ ಅಥವಾ ಸಸ್ತನಿ ಕೆಂಪು ಪಾಂಡ. ಮೀನು ಕಾಪರ್ ಮಹಶೀರ್. ಹೂವು ನೋಬಲ್ ಡೆಂಡ್ರೋಬಿಯಂ. ಮರ ರೋಡೋಡೆಂಡ್ರಾನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತವು ಮಾನವೀಯ ನೆರವಿನ ರೂಪದಲ್ಲಿ 5 ಟನ್ ಗೋವಿನ ಜೋಳ ಬೀಜಗಳನ್ನು ಯಾವ ದೇಶಕ್ಕೆ ಕಳುಹಿಸಿತು? ಸಮೋವಾ, ಫಿಜಿ, ವನುವಾಟು, ಟೋಂಗಾ. ಸರಿಯಾದಂಥ ಉತ್ತರ ಫಿಜಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.